ಆಧಾರ್ ಕಾರ್ಡ್ ನಂದು ಎಲ್ಲಿ ಸ್ಮಾರ್ಟ್ ನನ್ನ ಹತ್ರ ಇಲ್ಲ, ಹಳೆ ತಗೊಂಡೆ. ಹಾಂ ಹೌದಾ ಬಂಗಾರಿಯಾ? ಓಕೆ ಡನ್. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರಿಗೆ ಹೊರಟಿದ್ದೀವಿ ಫಂಕ್ಷನ್ ಪರ್ಪಸ್ಸು. ಸೊ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ, ಹೇಗೆ ಹೋಗಿ ಹೇಗೆ ಬರ್ತೀವಿ ಅಂತೆಲ್ಲ ಯೂಟ್ಯೂಬಲ್ಲಿ ತೋರಿಸ್ತೀನಿ. ಓಕೆ, ನನ್ನ ಮಗನಿಗೆ ಹಳೆ ಬಟ್ಟೆನೇ ಹಾಕಿದ್ದೀನಿ, ಅಂದರೆ ಹಬ್ಬದಲ್ಲಿ ಹಾಕಿರೋದು. ಬಸ್ಸಲ್ಲಿ ಗಲೀಜು ಮಾಡಿಬಿಡ್ತಾನೆ ಅಂತ ಹೊಸ ಬಟ್ಟೆ ಹಾಕಿಲ್ಲ. ಇವಳು ಮಾತ್ರ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿದ್ದಾಳೆ. ಏನು ಹುಡುಕ್ತಾ ಇದೆಯೇ? ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಹಾಗಾಗಿ ಎಲ್ಲ ಆಧಾರ್ ಕಾರ್ಡೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೀ ಟಿಕೆಟ್ ಅಲ್ವಾ, ಹಾಗಾಗಿ ಇವಳಿಗೆ ID ಕಾರ್ಡ್ ಎತ್ಕೊಂಡಿದ್ದೀವಿ. ಅವಳ ಮುಖನ ಆಧಾರ್ ಕಾರ್ಡಲ್ಲಿ ಕಂಡುಹಿಡಿಯಲ್ಲ, ಅದಕ್ಕೆ. ವೇಲ್ ಹಾಕ್ಕೊಳ್ಳೆ ಬೇಗ, ಟೈಮ್ ಆಗಿದೆ ಆಲ್ರೆಡಿ. ನಡ್ರಿ ಚಪ್ಪಲ್ ಹಾಕೊಳ್ಳಿ. ತಿನ್ನಿಸ್ಕೊಂಡು ಬಸ್ ಹತ್ತದೆ ಅವಾಗ. ಹಾಂ, ತಿನ್ನಿಸ್ಕೊಂಡು ಬಸ್ ಹತ್ತದೆ ಅವಾಗ ಅಂದೆ. ನನಗೆ ಒಂಥರ ಆಗ್ತೈತೆ. ಅಪ್ಪ ಅಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಡ್ತೀವಿ. ಚಿನ್ನು ಹೋಯ್, ಯಾವ ದೋಸೆನೂ ತಿಂದಿಲ್ಲ, ವಡೆನೂ ತಿಂದಿಲ್ಲ. ಬಂದವನು ಸುಮ್ಮನೆ ಹಂಗೇನೆ ಖಾಲಿ ಬಟ್ಟೆಲಿ. ನಾವು ಹೆಂಗೋ 2 ಇಡ್ಲಿ ತಿನ್ಕೊಂಡ್ವಿ. ಬಸ್ಸೇ ರಶ್ಶು, ಇವಾಗ ಬಸ್ ಹತ್ತಿ ಹೋಗೋದಿಲ್ಲ. ಹಾಂ, ಪ್ರತಿಷ್ಠಾನ ಮುಖಾರದಿಂದ ಹೊಟ್ಟೆ. ನಿಂಗೆ ಬಸ್ಸೇ ಇಷ್ಟ ಅಲ್ಲವಾ? ಬಸ್ಸಲ್ಲೇ ಬರೋಣ. ಸೊ ಫ್ರೆಂಡ್ಸ್, ಫೈನಲಿ ಮೈಸೂರಿಗೆ ತಲುಪಿದ್ದೀವಿ. ಸಿಕ್ಕಾಪಟ್ಟೆ ಶೆಕೆ, ನಾನ್ ಸ್ಟಾಪ್ ಬಸ್ ಹತ್ತಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಯಾವಾಗ ಕಾರಲ್ಲಿ ಹೋಗ್ತಿದ್ವಿ, ಸೊ ಈ ಸತಿ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬಸ್ಸಲ್ಲಿ ಬಂದ್ವಿ. ಬಟ್ ಬೆಂಗಳೂರಿಂದನೂ ಕಷ್ಟ, ಮೈಸೂರಿಂದ ರಿಟರ್ನ್ ಆಗೋದು ಇನ್ನೂ ಕಷ್ಟ, ಬಸ್ಗಳು ಸಿಗೋದು. ಸೊ ಇದು ಸಂಡೇ ಬೇರೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ. ಸೊ ಇವಾಗ ಸಬರಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಂದ ಇಳಿದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹೆವಿ ಬಿಸಿಲು. ಹಾಕ್ಕೊಂಡಿರೋ ಮೇಕಪ್ ಎಲ್ಲ ಹೋಯ್ತು. ಮೇಕಪ್ ಅಂದರೆ ನಾನು ಜಾಸ್ತಿ ಫೌಂಡೇಶನು, ಕನ್ಸೀಲರ್ ಇದು ಯಾವುದೂ ಹಚ್ಚಲ್ಲ. ಯೂಶ್ವಲಿ ಬೇಸ್ಗೆ ಅಂತ ಒಂಚೂರು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿರ್ತೀನಿ, ಒಂಚೂರು ಲಿಪ್ಸ್ಟಿಕ್ ಹಚ್ಚಿರ್ತೀನಿ. ಸೊ ಅದೂ ಕೂಡ ಶೆಕೆಗೆಲ್ಲ ಹೋಯಿತು. ಹೋದರೆ ಹೋಗಲಿ, ಏನೂ ಮಾಡೋಕ್ಕಾಗಿಲ್ಲ. ಊರಿಂದ ಊರಿಗೆ ಹೋಗುವಾಗ ಇವೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೊ ಇವಾಗ ಆಟೋ ಬುಕ್ ಮಾಡಿದರೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಟೋ ಬಂದಿದೆ, ಆಟೋದಲ್ಲಿ ಹೋಗ್ತಾ ಇದ್ದೀವಿ ಚೌಟ್ರಿಗೆ. ಸಿಟಿಲೇ ಇರೋದು, ಹಾಗಾಗಿ. ಸೊ ಕರೆಕ್ಟಾಗಿ 11:30ಗೆ ಬಂದು ರೀಚ್ ಆದ್ವಿ ಮೈಸೂರಿಗೆ. ಇವಾಗ ಏನಿದ್ರು ಫಂಕ್ಷನ್ ಅಟೆಂಡ್ ಮಾಡೋದಷ್ಟೇ. ಸೊ ಹೋಗ್ತಾ ಇದ್ದೀವಿ. ನನ್ನ ಮಗಳಂತೂ ಅವಳಿಗೆ ಕಾರಲ್ಲಿ ಕರ್ಕೊಂಡೋಗಿ ರೂಢಿ ಮಾಡಿಬಿಟ್ಟಿದ್ದೀವ. ಇವಾಗ ಬಸ್ ಅಂದರೆ ಮುಖ ಎಲ್ಲ ಸಿಂಟ್ರಿಸ್ತಾಳೆ. ಇವಾಗ ಬನ್ನಿ ನಮ್ಮ ಮೈಸೂರು ಅರಮನೆಯನ್ನು ತೋರಿಸ್ತೀನಿ. ಸೊ ಮೈಸೂರಿಗೆ ಹೋದ್ಮೇಲೆ ಮೈಸೂರು ಅರಮನೆ ನೋಡೋದೇ ಒಂದು ದೊಡ್ಡ ಖುಷಿ. ಯಾಕೆಂದರೆ ಹೊರಗಿಂದ ನೋಡಿದ್ರೂ ಅಷ್ಟೇ ಖುಷಿ ಆಗುತ್ತೆ. ನನಗಂತೂ ಯೂಶ್ವಲಿ ಹೋದಾಗೆಲ್ಲ ವೀಡಿಯೋ ಮಾಡ್ತೀನಿ. ಸೊ ನಂಗೆ ತುಂಬಾ ಇಷ್ಟ ಆಗುತ್ತೆ ಮೈಸೂರು ಅರಮನೆ ಅಂದರೆ. ಈ ಸಿಂಬಲ್ ನೋಡಿದ್ರೂ ಇನ್ನೂ ಖುಷಿ ಆಗುತ್ತೆ. ನಿಮಗೆಲ್ಲ ಹೇಗೆ ಅನ್ನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಯಾವಾಗಲೂ ಹೋಗೋ ರೂಟ್ ಮುಂದೆನೇ, ಮೈಸೂರು ಅರಮನೆ ಮುಂದೆನೇ ನಾವು ಹೋಗೋದು ಯಾವಾಗಲೂ. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತೆಗಿತೀವಿ, ಯಾವಾಗಲೂ ಮಿಸ್ ಮಾಡಲ್ಲ. ನನ್ನ ಮಗಳು ಯಾವಾಗಲೂ ಅದನ್ನೇ ವಿಡಿಯೋ ಮಾಡ್ತಿಲ್ಲಮ್ಮ ಅಂತಾಳೆ. ಸೊ ನಮ್ಮ ನೇಟಿವ್ ಪ್ಲೇಸ್ಗೆ ಹೋದ್ಮೇಲೆ ನಮ್ಮ ನೇಟಿವಲ್ಲಿ ಯಾವ್ದು ಪಾಪ್ಯುಲರ್ ಆಗಿರುತ್ತೋ ಅದ್ರ ಮೇಲೆ ಒಂದು ಸೆಂಟಿಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದು ಮಕ್ಳಿಗೆ ಗೊತ್ತಾಗಲ್ಲ ಇವಾಗ. ಹಾಗಾಗಿ ಅದು ತುಂಬಾ ಫೇಮಸ್ ಅಮ್ಮ, ಅದು ನೋಡೋದೇ ಒಂದು ಖುಷಿ. ಅಟ್ಲೀಸ್ಟ್ ನೋಡ್ಕೊಂಡಾದರೂ ಹೋಗ್ತೀವಲ್ಲ ಮುಂದೆ ಅಂತ ಅದನ್ನೇ ಹೇಳ್ತಾ ಇದ್ದೆ ನಾನು ನನ್ನ ಮಗಳಿಗೆ. ಇವಾಗ ಚೌಟ್ರಿಗೆ ಬಂದಿದ್ದೀವಿ, ಚೌಟ್ರಿ ಮುಂದೆ ನಿಂತಿದ್ದೀವಿ.
ಸೊ ಇವಾಗ ಚೌಟ್ರಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಡೆಕೋರೇಷನ್ ಎಲ್ಲ. ಎಂಟ್ರೆನ್ಸಿಂದನೂ ಫೋಟೋಸ್ಗಳು ಹಾಕಿದ್ದಾರೆ ಮಗುದು. ತುಂಬಾ ಇಷ್ಟ ಆಯಿತು ನನಗೆ ಇದು ಕಾನ್ಸೆಪ್ಟು. ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಒಂದಷ್ಟು ದೂರಕ್ಕೂ ಒಂದೊಂದು ಪಿಕ್ ಹಾಕಿದ್ದಾರೆ. ಫೋಟೋಶೂಟ್ ಮಾಡಿಸಿರೋದು ಚೆನ್ನಾಗಿದೆ. ನನಗಂತೂ ಖುಷಿ ಆಯಿತು. ಈ ಥರ ಎಲ್ಲ ಮಾಡಿಸಿದ್ರೆ ತುಂಬಾ ಅಟ್ರಾಕ್ಷನ್ ಆಗಿರುತ್ತಲ್ವ. ಸೊ ಇದು ಲೆಂತಿ ವಿಡಿಯೋದಲ್ಲಿ ನಾನು ಅಷ್ಟು ಮಾಡ್ಕೊಂಡಿಲ್ಲ, ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಮಾಡ್ಕೊಂಡಿದ್ನಲ್ಲ ಆ ವಿಡಿಯೋನ ಸೇರಿಸಿ ಹಾಕ್ತಾಯಿದ್ದೀನಿ ನೋಡಿ. ಒಂದೊಂದು ಪೋಸು ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ. ತುಂಬ ಚೆನ್ನಾಗಿ ಮಾಡಿದರು ಫಂಕ್ಷನು. ನನಗೂ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಹೊಸ ಐಡಿಯಾ ಅಂತ. ಬಟ್ ನಾನು ಈ ಥರ ಫಂಕ್ಷನ್ಗೆ ಅಟೆಂಡ್ ಮಾಡಿರಲಿಲ್ವಲ್ಲ, ಹಾಗಾಗಿ ನಂಗೆ ಹೊಸದು ಅನಿಸುತ್ತೆ. ನಾವು ಆಲ್ಮೋಸ್ಟ್ LED ಇಲ್ಲಿ ಡಿಸ್ಪ್ಲೇ ಹಾಕೋದು ಮಾತ್ರ ನೋಡಿದ್ದೆ. ಹಾಗಾಗಿ ಇದು ನೋಡಿ ಕೃಷ್ಣ ಮತ್ತು ಯಶೋಧ ಅವ್ರದ್ದು ಪಿಕ್ಚರ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವರದು. ಈ ಕಾನ್ಸೆಪ್ಟು ನಂಗೆ ತುಂಬಾ ಇಷ್ಟ ಆಯಿತು. ನೇಮಿಂಗ್ ಸೆರೆಮನಿ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದರು. ಚೆನ್ನಾಗಿತ್ತು. ಒಂದೊಂದೂ ಕೂಡ ಸಖತ್ತಾಗಿತ್ತು. ಕಲರ್ಫುಲ್ಲಾಗಿ ಅಷ್ಟೇ ಬ್ಯೂಟಿಫುಲ್ಲಾಗಿತ್ತು. ಇವಾಗ ತೊಟ್ಲು ಶಾಸ್ತ್ರ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಬರೋಕ್ಕೂ ಮುಂಚೆನೇ ನಾಮಕರಣ ಅಂದರೆ ಹೆಸರದ ಇಡೋವಂಥ ಶಾಸ್ತ್ರ ಮುಗಿದಿತ್ತು. ಸೊ ನಾವು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಂಗಳೂರಿಂದ ರೀಚ್ ಆಗೋಕ್ಕೆ ಟೈಮ್ ಆಗೇ ಆಗುತ್ತೆ ಯೂಶ್ವಲಿ. ಇಟ್ಸ್ ಓಕೆ, ಕರೆಕ್ಟಾಗಿ ತೊಟ್ಲಿಗೆ ಹಾಕೋ ಟೈಮ್ಗಾರ ಬಂದ್ವಲ್ಲ ಅನ್ನೋದೇ ಖುಷಿ ಆಯಿತು. ಇವಾಗ ತೊಟ್ಲು ಶಾಸ್ತ್ರ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ನಾವು ಪಾಪು ಏನು ಮಾಡ್ತಾ ಇದ್ದೀವಿ ಅಂತ ಒಳಗೆ ಹೋಗಿ ನೋಡೋಣ ಅಂತ ಹೋಗಿದ್ದೆ. ಮಗು ಮಲಗಿತ್ತು. ಸೊ ಹಾಗಾಗಿ ಪಾಪುನ ಎತ್ಕೊಳ್ಳೋವ, ನಾವು ಒಂಚೂರು ಇದು ಮಾಡ್ಕೊಳ್ತೀವಿ ಅಂದರು. ಸರಿ ಅಂದ್ಬಿಟ್ಟು ನಾನು ಮಗುನ ಎತ್ಕೊಂಡಿದ್ದೆ. ತಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೆ ನೋಡಿ. ಈ ತಟ್ಟೆಗಳಲ್ಲಿ ಕಜ್ಜಾಯ, ಬ್ಲೌಸ್ ಪೀಸು, ಒಂದು ಹಣ್ಣು ಹೂವು ಎಲ್ಲ ತೊಟ್ಲು ಶಾಸ್ತ್ರ ಮಾಡ್ತಾರಲ್ಲ ಅವ್ರಿಗೊಂದು 5 ಜನ ಮುತ್ತೈದೆಯರಿಗೆ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ದಾರೆ. ತೊಟ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೊ ಸಿಕ್ಕಾಬಟ್ಟೆ ಶೆಕೆ. ಪಾಪ ಮಗುಗೂ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಈ ಪಾಪು ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದು ಅಳ್ತಾ ಇಲ್ಲ. ನನ್ನ ಮಗ ಅಂತಿದ್ದಾರೆ ಬಟ್ಟೆ ನೋಡಿದ್ರೆ ಸಾಕು ಅಳೋನು. ಆಮೇಲೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ನನ್ನ ಮಗ. ಇವನು ಪಾಪ ಎಲ್ಲರ ಹತ್ರನೂ ಹೋಗ್ತಾನೆ, ಅದೇ ಖುಷಿ. ಅಷ್ಟು ಅಳ್ತಿರ್ಲಿಲ್ಲ ಜಾಸ್ತಿ. ಆಮೇಲೆ ಶೆಕೆ ಆಗಿ ಎಲ್ಲರೂ ಎತ್ಕೊಳ್ಳೋಕೆ ಶುರು ಮಾಡಿದಾಗ ಜಾಸ್ತಿ ಎತ್ಬಿಟ್ಟ. ಇವಾಗ ಸೋದ್ರ ಮಾವನ ಕಡೆಯಿಂದ ಪೂಜೆ ಮಾಡಿಸ್ತಾ ಇದ್ದಾರೆ. ತೊಟ್ಲುದೆಲ್ಲ ಶಾಸ್ತ್ರಗಳೇನೇನೋ ಇರುತ್ತಲ್ಲ ಅವ್ರದ್ದು, ಅದೆಲ್ಲ ಮಾಡಿಸ್ತಾ ಇದ್ದಾರೆ. ಸೊ ನನ್ನ ಮಗಳ ಕೈಗೆ ವಿಡಿಯೋ ಮಾಡಮ್ಮ ಅಂದ್ಬಿಟ್ಟು ಕೊಟ್ಬಿಟ್ಟು ನಾನು ಪಾಪುನ ಎತ್ಕೊಂಡಿದ್ದೆ ಆವಾಗ. ಹಾಗಾಗಿ ಅವಳೇ ವಿಡಿಯೋ ಮಾಡ್ತಾ ಇದ್ದಾಳೆ. ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಸುಮಾರು ನಾವು ಅಲ್ಲಿಂದ ಬಿಟ್ಟಾಗ 2 ಗಂಟೆ ಮೇಲಾಗಿತ್ತು ಅನಿಸುತ್ತೆ. ಅಲ್ಲಿವರೆಗೂ ನಿಧಾನಕ್ಕೆ ಊಟ ಎಲ್ಲ ಮಾಡಿಕೊಂಡು ಎಲ್ಲನೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಬಂದ್ವಿ. ಸೊ ಸಂಡೇ ಆಗಿರೋದ್ರಿಂದ ರಜಾ ಅಲ್ವಾ, ಅದು ಅಲ್ಲದೆ ಇವಾಗ ಸಮ್ಮರ್ ಇರೋದ್ರಿಂದ ಮಕ್ಳಿಗೇನು ಸ್ಕೂಲ್ ಇರೋಲ್ಲ. ನಿಧಾನಕ್ಕೆ ಹೋದ್ರಾಯ್ತು, ಮನೇಲಿ ಮಲ್ಗೋದಲ್ವಾ ಅಂದ್ಬಿಟ್ಟು ಬಂದ್ವಿ ನಿಧಾನಕ್ಕೆ. ಇವಾಗ ಗುಂಡ್ಕಲ್ಲು ಮತ್ತು ತೊಟ್ಲಿಗೆ ಎಲ್ಲದಕ್ಕೂ ಶಾಸ್ತ್ರ ಪೂಜೆ, ಹಣ್ಣು ಕಾಯೆಲ್ಲ ಮುರಿದು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಒಂದೊಂದೇ. ಬಟ್ ನಾನು ಆ ಕಡೆ ಈ ಕಡೆ ಓಡಾಡ್ತಿದ್ದೆ, ಕ್ಲೀನಾಗಿ ನೋಡಲಿಲ್ಲ. ಹೇಗೆಲ್ಲ ಫಂಕ್ಷನ್ ಎಲ್ಲ ಇದು ತೊಟ್ಲದು ಪೂಜೆ ಎಲ್ಲ ಆಯಿತು. ಇವಾಗ ಒಂದು 5 ಮಕ್ಕಳನ್ನ ತೊಟ್ಲಿಗೆ ಹಾಕ್ತಾರಂತೆ. ಸೊ ಹಾಗಾಗಿ ನಮ್ಮ ಪಾಪುನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ದೆ. ಅದಷ್ಟು ವೀಡಿಯೋ ಕ್ಲಾರಿಟಿ ಬರಲಿಲ್ಲ, ಬಟ್ ಮಾಡಿದೆ ವೀಡಿಯೋನ ಹೇಗೋ. ಯಾಕಂದರೆ ಜನ ಇರ್ತಾರಲ್ವ, ತೊಟ್ಲಿಗೆ ಮಗುನ ಹಾಕ್ಬೇಕಾದ್ರೆ 5 ಜನ ಮುಟ್ಟಿ ಹಾಕಬೇಕು. ಹಾಗಾಗಿ ಅದರಲ್ಲಿ ನಾನು ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜೊತೆ ಫೋಟೋಗ್ರಾಫರ್ ಇರ್ತಾರಲ್ಲ, ಅವ್ರ ಮುಂದೆ ಹೋಗಿ ನಾವು ಮಾಡೋದಕ್ಕೆ ಹೋದರೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ನೋಡಿ ಈ ಥರ ಸಣ್ಣದು ಗುಂಡ್ಕಲ್ಲನ್ನ ಹಾಕಿ ಫಸ್ಟು ತೊಟ್ಲನ್ನು ತೂಗ್ತಾರೆ, ಆನಂತರ ಮಕ್ಕಳನ್ನ ಹಾಕ್ತಾರೆ. ಇವಾಗ ನನ್ನ ಮಗನ ಹಾಕ್ತಾ ಇದ್ದಾರೆ ನೋಡಿ. ಅವನು ಅಷ್ಟರಲ್ಲೇ ಬಡ್ಕೋತಾ ಇದ್ದಾನೆ, ಏನೋ ಮಾಡಿಬಿಡ್ತಾರೆ ಅಂತ ಗಾಬರಿ ಮಕ್ಕಳುಗಳಿಗೆ ಅಷ್ಟೇ. ಸೊ ಎಷ್ಟಾಗತ್ತೆ ಅಷ್ಟೇ ವೀಡಿಯೋ ಮಾಡಿದ್ದೀನಿ, ಬಟ್ ಕ್ಲಾರಿಟಿ ಬಂದಿಲ್ಲ ಅಷ್ಟೇ. ಕ್ಲಾರಿಟಿ ಅಂದರೆ ಜನ ಇರ್ತಾರಲ್ವ, ಕ್ಲೀನಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಹೆಂಗೋ ಅವನು ಒಂಚೂರು ಹಾಕ್ಬಿಟ್ಟು ತೂಗಿದ್ರು. ಒಂದು 5 ಮಕ್ಕಳನ್ನ ಹಾಕಿ ತೂಗಿದ ಮೇಲೆ ಮಗುನ ಮಲಗಿಸೋದು ತೊಟ್ಲಿಗೆ. ಹಾಗಾಗಿ ಒಂದು 5 ಮಕ್ಕಳನ್ನ ಹಾಕಿದ್ರು. ಎಲ್ಲ ಮಕ್ಕಳು ಅಷ್ಟೇ ಕೈಯೋ ಮರ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ಹಿಡ್ಕೊಂಡಿರ್ತಾರಲ್ಲ, ಏನೋ ಒಂಥರ ಗಾಬರಿ, ನಮ್ಮನ್ನೇನೋ ಮಾಡಿಬಿಡ್ತಾರೆ ಅಂತ. ಹಾಗಾಗಿ ಮಕ್ಕಳೆಲ್ಲ ಅಳ್ತಾ ಇದ್ರು ಅಷ್ಟೇ. ಅಲ್ಲಿ ನೋಡಿ ಒಂದು ಸ್ವಲ್ಪ ಹೆಂಗೋ ತೂಗಿದ್ರು ಅಷ್ಟೇ. ಒಂದು 1-2 ನಿಮಿಷ ಹಿಂಗೆ ಅಲ್ಲಾಡಿಸ್ಬಿಟ್ಟು ಕೊಟ್ಬಿಡ್ತಾರೆ ಅಷ್ಟೇ. ಅಷ್ಟಕ್ಕೆ ಏನು ಓ ಅಂತ ಅಳ್ತಾನೆ ಅವನು ಗಾಬರಿಗೇನೆ. ಸೊ ನೆಕ್ಸ್ಟ್ ಬಂದು ಊಟಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಪಾಪುಗೆ ಏನು ಹೆಸರಿಟ್ಟಿದ್ದಾರೆ ಅನ್ನೋದನ್ನು ರಿವೀಲ್ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿ ಮಾಡಿದರು. ಇದು ಕೂಡ ಇವಾಗೆಲ್ಲ ಟ್ರೆಂಡಿಂಗ್, ಇದು ಯೂನಿಕ್ ಆಗಿರುತ್ತೆ. ಸೊ ಫೋಮ್ ಎಲ್ಲ ಹಾಕಿ ಮಗು ಫೋಟೋ ಕೆಳಗೆ ಹೆಸ್ರು ಹಾಕಿ ಎಲ್ಲನೂ ಹೆಸ್ರನ್ನು ಎಲ್ರಿಗೂ ಡಿಸ್ಪ್ಲೇ ಮಾಡ್ತಾರೆ. ಚೆನ್ನಾಗಿತ್ತು. ಪುನೀತ್ ಅಂತ ಹೆಸರು ಇಟ್ಟಿದ್ದಾರೆ. ಚೆನ್ನಾಗಿತ್ತು ಹೆಸರು. ಸೊ ಕೆಲವರೆಲ್ಲ ಲೇಟೆಸ್ಟಾಗಿರ್ತಾರೆ, ಕೆಲವರೆಲ್ಲ ಅವ್ರಿಗೆ ಏನು ಇಷ್ಟ ಅದನ್ನು ಇಡ್ತಾರೆ, ಕೆಲವರೆಲ್ಲ ರಾಶಿ ನಕ್ಷತ್ರ ಇದ್ರ ಮೇಲೆ ನೋಡ್ತಾರೆ, ಒಬ್ಬೊಬ್ರು ಒಂದೊಂಥರ ಇರ್ತಾರೆ. ಅವ್ರವ್ರ ಕನ್ವೀನಿಯೆಂಟು, ಅವ್ರವ್ರಿಗೆ ಏನು ಇಷ್ಟ ಅದನ್ನು ಇರ್ತಾರೆ. ನನಗಿಷ್ಟ ಆಯಿತು ಪುನೀತ್ ಅನ್ನೋ ಹೆಸರು. ಸೊ ಇವಾಗ ರಿವೀಲ್ ಮಾಡಿದ್ದಾರೆ.
ಅವರಪ್ಪ ಅಮ್ಮ ಪಾಪು ಎಲ್ಲರೂ ಸೇರ್ಕೊಂಡು ಆ ಫೋಮ್ನ ಓಪನ್ ಮಾಡಿ ಎಲ್ರಿಗೂ ನೇಮಿಂಗ್ ಸೆರೆಮನಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇನ್ನೇನು ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬಂದು ಊಟಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಮುಯ್ಕೊಡೋರೆಲ್ಲ ಮುಯ್ಕೊಟ್ಟು ಫೋಟೋಗಳನ್ನ ತೆಗೆಸ್ಕೊಳ್ತಾ ಇದ್ದಾರೆ. ನಾವು ಕೊಡಬೇಕು, ಇನ್ನೂ ರಶ್ ಇತ್ತಲ್ಲ, ಹಾಗಾಗಿ ಆಮೇಲೆ ಕೊಡೋಣ ಅಂದ್ಬಿಟ್ಟು ಊಟಕ್ಕೆ ಹೊರಟ್ವಿ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಮಾಡಿಸಿದ್ರು, ಪ್ರತಿಯೊಂದೂ ಗೋಬಿ ಮಂಚೂರಿಯಿಂದ ದೋಸೆ, ಮಾಮೂಲಿ ಒಬ್ಬಟ್ಟು, ಮಶ್ರೂಮ್ ಪಲಾವ್ ಮಾಡಿಸಿದ್ರು. ಅದು ತುಂಬಾ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಅದು ಸಖತ್ತಾಗಿತ್ತು. ಮತ್ತು ನನ್ನ ಮಕ್ಕಳು ಕೆಲವೊಂದಷ್ಟು ಐಟಮ್ ತಿಂತಾರೆ, ಕೆಲವೊಂದಷ್ಟು ಟೈಮ್ ತಿನ್ನಲ್ಲ. ಅದಕ್ಕೆ ಡೋಲೋ ಮಾತ್ರ ತಿಂತಾ ಇದ್ದೀನಿ. ಐಸ್ ಕ್ರೀಮ್ ತಿಂದಿದ್ದೀನಿ, ಐಸ್ ಕ್ರೀಮ್ ತಿಂದಿಲ್ಲ. ಫ್ರೂಟ್ಸ್ ಹಾಕ್ಬೇಡಿ. ನಾನು ಆವಾಗಲೇ ಐಸ್ ಕ್ರೀಮ್ ತಿಂದಿರಲಿಲ್ಲ, ಹಾಗಾಗಿ ಇವಾಗ ತಿಂತಾಯಿದ್ದೀನಿ. ನನ್ನ ಮಗಗೆ ನೋಡಿ ಹೊಸ ಬಟ್ಟೆ ತಂದೆ, ಆ ಬಟ್ಟೆ ಬೇಡ ಅಂದ್ಬಿಟ್ಟು ನಾನು ಅದರಲ್ಲೇ ನಿಂತಿದ್ದಾನೆ. ಈ ಮಕ್ಳುಗಳಿಗೆ ಅವ್ರು ಕಂಫರ್ಟಬಲ್ಗೆ ಬಿಟ್ಬಿಡ್ಬೇಕು. ಮತ್ತು ಬಟ್ಟೆ ಎಕ್ಸ್ಚೇಂಜ್ ಮಾಡೋಕ್ಕೋದ್ರೆ ಮತ್ತೆ ಓ ಅಂತ ಶುರು ಮಾಡಿಬಿಟ್ರೆ ಬಾಯಿ ಮುತ್ಸೋಕ್ಕಾಗಲ್ಲ. ಸರಿ ಅದರಲ್ಲೇ ಇರಲಿ ಬಿಡೋ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟು ನಾನು ಹೊಸ ಬಟ್ಟೆ ವಾಪಸ್ ಅಂತ ಇಲ್ಲ. ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ವಾಪಸ್ ಕ್ಯಾಬ್ ಮಾಡಿಕೊಂಡು ಇವಾಗ ಸಬರಿ ಬಸ್ ಸ್ಟ್ಯಾಂಡ್ಗೆ ಹೊರಟಿದ್ದೀವಿ. ಇವಾಗ ನೋಡಿ ಟಾಸ್ಕ್ ಇರೋದು, ಹೋಗಲ್ಲಿ ನಾವು ಇವಾಗ ಟಿಕೆಟ್ ತೊಗೊಂಡು ಸೀಟ್ ಹಿಡಿಯೋದೇ ದೊಡ್ಡ ಟಾಸ್ಕು. ಇಲ್ಲಂತೂ ಹೆವಿ ರಶ್ ಇರ್ತಾರೆ. ಮತ್ತು ನಮಗೆ ತುಂಬಾ ವೆಯ್ಟ್ ಮಾಡೋಕ್ಕಾಯಿತು, ಸಾಕಾಗೋಯಿತು. ಬಟ್ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸು, ಮಕ್ಳಿಗೂ ಗೊತ್ತಿರಬೇಕು. ಯಾವಾಗಲೂ ಆರಾಮಾಗಿ ಹೋಗೋದು, ಆರಾಮಾಗಿ ಬರೋದನ್ನೇ ಕಲಿಸ್ಕೊಡ್ಬಾರ್ದು. ಹಾಗಾಗಿ ನಮ್ಮ ಮನೆಯವರು ಇಲ್ಲ ಬಸ್ಸಲ್ಲೇ ಹೋಗೋಣ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಬಸ್ಗೆ ವೆಯ್ಟ್ ಮಾಡಿ ಬಂದ್ವಿ. ಬ್ಯಾಕ್ ಟು ಬ್ಯಾಂಗ್ಳೂರು ಬರುವಾಗಲೂ ಒಂದು ಸತಿ ಅರಮನೆನ ವಿಡಿಯೋ ಮಾಡ್ಕೊಂಡು ಬಂದೆ. ನೋಡಿ ಎಷ್ಟು ರಶ್ ಇದ್ದಾರೆ ಅಂದರೆ ಯಪ್ಪ, 2 ಅವರ್ ಕೂತಿದ್ದೀವಿ ಟಿಕೆಟ್ ತೊಗೊಳಕ್ಕೆ, ಅಷ್ಟು ರಶ್ಶು. 2 ರೌಂಡ್ ಬರಬೇಕು ಒಳಗೋಗಿ. ಯಾವ ರೂಟು ರೀ? ಸೊ ಫ್ರೆಂಡ್ಸ್, ಬೆಂಗಳೂರಿಗೆ ಬಂದ್ವಿ. ಹೋಗುವಾಗ ಒಂಥರ ಇದ್ದೀವಿ, ಬರೋ ಎಲ್ಲ ಇಯರಿಂಗ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ತೊಗೊಂಡೋಗಿದ್ದೆ ಬೇರೆ ಚಿಕ್ಕ ಚಿಕ್ಕ ಸ್ಟಡ್, ಕಿವಿ ನೋವು ಬರುತ್ತೆ, ಅದು ಹೆವಿ ಇರುತ್ತಲ್ಲ ವೆಯ್ಟ್, ಹಾಗಾಗಿ. ಸೊ ಇವಾಗ ಬೆಂಗಳೂರು ಅದು ಮೈಸೂರಲ್ಲಿ ಬಸ್ಸು ಸಿಗಲ್ಲ, ನಾವೇನು ಮಾಡೋಕ್ಕಾಗತ್ತೆ, ಕಿಚ್ಚ ಅಂತೀವಂತೆ. ಅಯ್ಯಪ್ಪ, ಬೆಂಗಳೂರಿಗೆ ತಲುಪಿದ್ವಿ. ಹೆಂಗೋ ಮಳೆ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ. ಇವನ್ಯಾಕೆ ಡೈಪರ್ ಹಾಕೊಂಡ್ಬರ್ಬೇಕು, ಚಡ್ಡಿ ಹಾಕೊಳ್ದೆ ಬಂದವರು. ಹೌದು, ಎಲ್ಲರನ್ನ ಪೋಸ್ಟ್ ಮಾಡೋದೆ ನಾವು. ನಮ್ಮನೆ ಹೋಗಿಸಿರೋ. ಏಯ್, ಅಲ್ಲಿಂದ ಗಾಡಿ ಎತ್ಕೊಂಡ್ಬರ್ತೀರೋ, ಕೆಳಗೆ ಹೋಗಿ ಯಾರು ಬರ್ತಾರೆ? ಇಲ್ಲಿಗೆ ತಗೊಂಡ್ಬರುತ್ತೆ ಗಾಡಿನ. ಅವರೆಲ್ಲ ನಿನ್ನೆ ನೋಡ್ತಾರೆ, ಅಕ್ಕಿ ಸಾಕ ಬಂದಿದ್ಯಾ ಅಂತ. ಅಲ್ಲ, ಶೇಮ್ ಮಾಡ್ತಾವ್ರೆ ಪೊಲೀಸ್ ಆಂಟಿ.